ಏನ್ ಚಿಕ್ಕಪ್ಪ ನೀವು ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಹಚ್ಕೊಂಡ್ಬಿಟ್ರಾ? ಅಲ್ಲ ಎಸ್ಸಲ್ಲಿ ಹೇಳಬೇಕು ನಿಮ್ಗೆ, ಕುಡ್ದು ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತ. ಕುಡಿ ಆ ಗ್ಲಾಸ್ನ. ರಮ ನೋಡು, ನೀನು ಏನು ಹೇಳಿದ್ರು ಕೇಳ್ತೀನಪ್ಪ. ನಾನು ಕೊಡ್ತಾ ಬಿಡೋದು ಮಾತ್ರ ಹೇಳ್ಬೇಡ. ನೋಡು, ನನ್ನ ಜೀವನದ ನೋವಿಗೆ ರಾಮಬಾಣ ಹಾಕೋಣ ಇದು. ಮಾವ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆರೋಗ್ಯ ಅಲ್ವಾ? ಈಗ ನಿಮ್ಮ ಲೈಫ್ ಜೊತೆ ಚಿಕ್ಕಿ ಲೈಫು ಸೇರ್ಕೊಂಡಿದೆ. ನೀವು ಈ ಥರ ಕುಡಿತಾ ಇದ್ರೆ ಅವ್ರು ಹೇಗೆ ಖುಷಿಯಾಗಿರ್ತಾರೆ ಹೇಳಿ? ಹೌದು ಸೀತಮ್ಮ, ನೀನು ಹೇಳೋದು ಸರಿನೇ. ಆದರೆ ಈ ಈ ಮನುಷ್ಯನ ನೋವೆಲ್ಲ ಇದೆಯಲ್ಲ, ಅದೆಲ್ಲ ಇರಲಿ. ನೀವಿಬ್ರು ಏನು ಈ ಕಡೆ ಏನು ಸಮಾಚಾರ? ಮಗು ಅಡಾಪ್ಟ್ ಮಾಡ್ಕೊಳ್ಳೋ ಬಗ್ಗೆ ಮಾತಾಡೋದಲ್ಲ ಚಿಕ್ಕಪ್ಪ. ಈ ಫಾರ್ಮ್ಗೆ ಒಂದು ಸೈನ್ ಹಾಕ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅಲ್ಲ ರಾಮ, ಇದೆಲ್ಲ ಬೇಕಾ ನಿಜವಾಗ್ಲೂ? ಮಾವ, ಚಿಕ್ಕಿಗೋಸ್ಕರನಾದರೂ ನಮ್ಮ ಡೆಸಿಷನ್ನ ಚೇಂಜ್ ಮಾಡ್ಕೋಬೇಕು. ಅವರು ತಾಯಿ ಆಗಬೇಕು, ಅವ್ರಿಗೊಂದು ಮಗು ಬೇಕು, ಆ ಮಗು ಅವ್ರನ್ನ ಅಮ್ಮ ಅಂತ ಕರಿಬೇಕು ಅಂತ ಅವ್ರು ತುಂಬ ಆಸೆ ಪಡ್ತಿದ್ದಾರೆ. ಅಲ್ಲ, ನನ್ನ ಮಗು ಯಾಕೆ ಬೇಡ ಅಂತ ಇದ್ದೀನಿ ಅಂತ ಯಾರು ಅರ್ಥನೇ ಮಾಡ್ಕೋತಿಲ್ವಲ್ಲ? ಎಲ್ಲ ಅರ್ಥ ಆಗುತ್ತೆ ಚಿಕ್ಕಪ್ಪ. ಸಾಧನ ಚಿಕ್ಕಿ ಎಲ್ಲ ಹೇಳಿದ್ದಾರೆ. ಈಗ ನೀವು ಕುಡಿಯೋದ್ರಿಂದ ಬರೋ ಮಗುಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ತಾನೆ. ಒಂದು ಕೆಲಸ ಮಾಡಿ, ಕುಡಿಯೋದನ್ನೇ ಬಿಟ್ಬಿಡಿ, ಆಗ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ಹೇಳು ರಾಮ್, ನಿಮ್ಮ ಚಿಕ್ಕಪ್ಪನಿಗೆ ಸರಿಯಾಗಿ ಹೇಳು. ಆಗ್ಲಾದ್ರೂ ಇವ್ರಿಗೆ ನನ್ನ ನೋವು ಸಂಕಟ ಅರ್ಥ ಆಗುತ್ತೇನೋ. ಚಿಕ್ಕಿ, ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮಾವಂಗೆ ನಿಮ್ಮ ಖುಷಿ ಇಂಪಾರ್ಟೆಂಟ್ ಅಲ್ವಾ? ಅದನ್ನ ತಲೆಯಲ್ಲಿ ಇಟ್ಕೊಂಡೆ ಅವ್ರು ಡೆಸಿಷನ್ ತಗೋತಾರೆ. ಕ್ಷಮಿಸು ಸಾಧನ, ನನ್ನಿಂದ ನಿನಗೆ ಸಾಕಷ್ಟು ನೋವಾಗಿದೆ. ಇನ್ನು ಮುಂದಕ್ಕೆ ನೋವಾಗ್ಬಿಡಲ್ಲ. ಥ್ಯಾಂಕ್ಸ್ ಚಿಕ್ಕಪ್ಪ. ನೀವು ಸೈನ್ ಮಾಡ್ತೀರಾ ಅಂತ ನಂಗೆ ನಂಬಿಕೆ ಇತ್ತು. ಈಗ ನೀವು ಮತ್ತೆ ಸಾಧನ ಚಿಕ್ಕಿ ಕೂತ್ಕೊಂಡು ಆರಾಮಾಗಿ ಫಾರ್ಮ್ನ ಫಿಲ್ಅಪ್ ಮಾಡಿ. ಮಿಕ್ಕಿದ ಏನೇ ಇದ್ರು ಆಮೇಲೆ ಮಾತಾಡೋಣ. ಬಾಯ್ ಚಿಕ್ಕ. ಥ್ಯಾಂಕ್ ಯು ಸೀತಾ. ರೀ, ನೀವು ನಿಜವಾಗ್ಲೂ ರಾಮ್ ಹೇಳೋದಕ್ಕೆ ಒಪ್ಕೊಂಡ್ರಾ? ಬೇರೆ ದಾರಿ ಏನಿದೆ ಸಾಧನ? ನಿನಗೋಸ್ಕರ ನನ್ನ ಜೀವನದಲ್ಲಿ ನಾನು ಏನೂ ಮಾಡಿಲ್ಲ. ಈಗ ಒಂದು ಮಗು ಬೇಕು ಅಂತ ಆಸೆ ಪಡ್ತಾ ಇದೆಯಾ, ಅದಕ್ಕೆ ನನ್ನ ಪರ್ಮಿಷನ್ ಬೇಕು ಅಷ್ಟೇ ತಾನೆ? ನನ್ನ ಒಪ್ಪಿಗೆ ಇದೆ. ಲೈಫಲ್ಲಿ ನಾನು ಯಾವ ಕೆಲಸನೂ ನೆಟ್ಟಿಗೆ ಮಾಡಿಲ್ಲ. ಒಂದಾದರೂ ಚೆನ್ನಾಗಿ ಮಾಡ್ತೀನಿ. ಆದರೆ ಏನ್ರಿ ಆದ್ರೆ? ಮಗು ನಮ್ಮ ಜೀವನಕ್ಕೆ ಬರೋಕ್ಕೆ ಮುಂಚೆ ನಾನು ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ಇಳಿಸ್ಕೋಬೇಕು ಕಣೆ. ಖಂಡಿತ ಇಳಿಸ್ಕೋತೀನಿ. ಹಾಗಾದ ಮೇಲೆ ನಾವಿಬ್ಬರು ಮಗು ಜೊತೆ ಒಂದು ಹೊಸ ಜೀವನ ಶುರು ಮಾಡೋಣ. ಅಶೋಕ್ ಅಂಕಲ್, ಸಿಹಿ ನಮಗೆ ಸಿಗ್ತಾಳ? ನೀವು ಪ್ರಾಮಿಸ್ ಮಾಡ್ದಂಗೆ ಸಿಹಿನ ನೀವು ವಾಪಸ್ ಕರ್ಕೊಂಡು ಬರ್ತೀರಾ? ಖಂಡಿತ ಸುಬ್ಬಿ, ಸಿಹಿ ನಮ್ಮನ್ನು ಸೋಲಕ್ಕೆ ಬಿಡಲ್ಲ. ಅವಳು ವಾಪಸ್ ಬಂದೇ ಬರ್ತಾಳೆ. ಭಾರ್ಗವಿ ಚಿಕ್ಕಿ ವಿರುದ್ಧ ನಾವು ಗೆದ್ದೇ ಗೆಲ್ತೀವಿ. ಅಶೋಕ್ ಅಂಕಲ್, ನಾನು ಈ ಮನೆಯಿಂದ ದೂರ ಆಗ್ತೀನಾ? ಯಾಕೆ ಸುಬ್ಬಿ, ಯಾಕೆ ಹಾಗೆ ಕೇಳ್ತಿದ್ಯಾ? ಆ ಭಾರ್ಗವಿ ಆಂಟಿ ಅನ್ಕೊಂಡ ಹಾಗೆ ಸೀತಮ್ಮನ್ಗೆ ನಾನು ಸಿಹಿ ಅಲ್ಲ ಅಂತ ಗೊತ್ತಾದ್ರೆ ಅವ್ರು ನನ್ನ ಈ ಮನೆಯಿಂದ ದೂರ ಮಾಡ್ತಾರಾ? ಸುಬ್ಬಿ, ಮೊದಲು ಇಂಥ ಯೋಚನೆಗಳನ್ನ ನಿನ್ನ ತಲೆಯಿಂದ ತೆಗೆದಾಕು. ಈ ಮನೆಗೆ ನೀನೇ ಸಿಹಿ. ಆ ಭಾರ್ಗವಿ ಚಿಕ್ಕಿ ನಿನಗೇನೋ ಮಾಡ್ತಾರೆ ಅಂತ ಹೆದರ್ಕೋಬೇಡ. ಏನು ಮಾಡದೇ ಇರೋ ಥರ ನಾನು ನೋಡ್ಕೊತೀನಿ. ಇಲ್ಲ ಅಶೋಕ್ ಅಂಕಲ್, ನಾನು ಸಿಹಿ ಆಗಕ್ಕಾಗಲ್ಲ. ಯಾಕೆ ಸುಬ್ಬಿ? ಇವಾಗ ಸಿಹಿಯಾಗೆ ಇದೆಯಲ್ಲ. ಈ ಸುಬ್ಬಿ ಸಿಹಿ ಆಗೋದು ಸಿಹಿ ನನ್ನ ಜೊತೆಗಿದ್ದಂಗ ಮಾತ್ರ. ಅವಳಿಲ್ಲ ಅಂದ್ರೆ ಸುಬ್ಬಿನೇ. ನಂಗೆ ಅವಳ ತರ ಇರಕ್ ಬರಲ್ಲ. ನಾನು ಸಿಹಿ ಆಗ್ಬೇಕು ಅಂದ್ರೆ ಅವಳು ನನ್ನ ಜೊತೆ ಇರ್ಬೇಕು. ಸುಬ್ಬಿ, ಸಿಹಿ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಬಾ ನನ್ನ ಜೊತೆ. ಅಶೋಕ್, ಯಾವ ಕಡೆ ಹೊರಟ್ರಿ ಇಬ್ರು? ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀವಿ.
ನಿನ್ನ ಸೀತನ ಜೊತೆ ಇರು. ಕೇರ್ಫುಲ್. ಯಾರಾದರೂ ಕೇಳಿದ್ರೆ ನಾನು ಸಿಹಿನ ಆಟ ಆಡ್ಸಕ್ಕೆ ಪಾರ್ಕ್ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳು. ಸರಿ, ಹುಷಾರು. ಅಪ್ಪಾಜಿ, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ನಾನು. ಏನು ಸತ್ಯ ಇದು? ಮತ್ತೆ ಕುಡ್ಕೊಂಬಂದಿದ್ಯಾ? ಕುಡ್ದಿರ್ಬೇಕಾದ್ರೆ ಮಾವನ ಹತ್ರ ಬಂದು ಮಾತಾಡಬೇಡ ಅಂತ ಎಷ್ಟೆಲ್ಲ ಹೇಳಿರೋದು? ನಾನು ಬೇರೆ ಯಾರ ಜೊತೆನೂ ಮಾತಾಡಕ್ಕೆ ಬಂದಿಲ್ಲ ಅಪ್ಪಾಜಿ. ನಾನು ನಮ್ಮ ತಂದೆ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ ಅಷ್ಟೇ. ನೋಡಿದ್ಯಲ್ಲ, ಮಾವಯ್ಯ ಏನು ಹೇಳ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೊ. ಅವ್ರಿಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಹೊರಡು. ಅಪ್ಪ ಮಗನ ಮಧ್ಯ ಮೂರನೇವ್ರಿಗೆ ಏನು ಕೆಲಸ? ನೀನು ಮೊದಲು ಹೊರಡಿಲ್ಲಿಂದ. ಇವನ ಹತ್ರ ನನಗೇನು ಮಾತು ಇಲ್ಲ. ಇವನು ಹೇಗೆ ಬಂದು ಹಾಗೆ ವಾಪಸ್ ಹೋಗೋಕೆ ಕೇಳು. ಕೇಳಿಸ್ತಲ್ಲ ಮಾವಯ್ಯ ಹೇಳಿದ್ದು? ಮತ್ತ್ಯಾಕಿಲ್ಲಿ ನಿಂತಿದ್ಯಾ? ನಾನು ಹೋಗಲ್ಲ. ನನ್ನ ಬದುಕಿನ ಮಹತ್ವದ ನಿರ್ಧಾರ ಇವತ್ತೇ ಆಗಬೇಕು. ಅದು ನಮ್ಮ ಅಪ್ಪನ ಮುಂದೆನೇ ನಿರ್ಧಾರ ಆಗಬೇಕು. ಅಜ್ಜಿ, ನಾನು ಇಷ್ಟು ವರ್ಷ ಹೆಂಗೆಂಗೋ ಬದುಕ್ಬಿಟ್ಟೆ. ಆದರೆ ಈ ನಿಮ್ಮ ಮಗ ಇನ್ಮೇಲೆ ಎಲ್ಲರ ಥರ ಬದುಕಬೇಕು ಅಂತ ಇಷ್ಟಪಡ್ತಾ ಇದ್ದಾನಪ್ಪಾಜಿ. ಮತ್ತೆ ನಮ್ಮ ರಾಮ ಸೀತಾ ನನ್ನ ಹೆಂಡತಿ ಸಾಧನ ಇಷ್ಟಪಟ್ಟ ಹಾಗೆ ನಾನೊಂದು ಮಗುನ ದತ್ತು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಅಪ್ಪಾಜಿ. ಮಗು ನಮಗೆ ಕೊಟ್ಟರು ಹಿಂಸೆನ ಸಾಲದು ಅಂತ ಏನು ಅರಿದೇ ಇರೋ ಕೂಸನ್ ತಂದು ಅದನ್ನ ನರಕಕ್ಕೆ ತೊಳೆದಾನಂತ. ನಾನು ನರಕದಿಂದ ಆಚೆ ಬಂದ್ಮೇಲೆ ದತ್ತು ತಗೋತೀನಿ ಅಪ್ಪಾಜಿ. ಮೊದಲು ಹಾಳಾದ ಕುಡ್ತಾ ಬಿಡೋದು ಕೇಳಮ್ಮ. ಮಿಕ್ಕ ವಿಷಯ ಆಮೇಲೆ ಮಾತಾಡೋಣ. ನಿಮ್ಮ ಮಗ ಎಲ್ಲ ಬಿಡ್ತಾನೆ, ಹೊಸ ಮನುಷ್ಯ ಆಗ್ತಾನಪ್ಪಾಜಿ. ಆದರೆ ಇದೆಲ್ಲದಕ್ಕಿಂತ ಮೊದಲು ನನ್ನ ಮನಸ್ಸಲ್ಲಿರೋ ಭಾರ ಇಳಿಸ್ಕೋಬೇಕು. ನಾನು ನಿರಾಳ ಆಗಬೇಕು. ನಿಮ್ಮೆಲ್ಲರಿಗೂ ಸತ್ಯ ಏನು ಅಂತ ಗೊತ್ತಾಗಬೇಕು. ತಮಾಷೆ ಮಾಡ್ತಿದ್ಯಾ? ಭಾರ ಇರೋದು ನಿನ್ನ ಮನಸ್ಸಲ್ಲ, ಕುಡ್ದು ಬಂದಿದ್ಯಲ್ಲ ಅದು ನಿನ್ನ ತಲೆಯಲ್ಲಿರೋ ಭಾರ. ಕುಡ್ದು ಮತ್ತಲ್ಲಿ ಏನೇನೋ ಮಾತಾಡಬೇಡ. ಮಾವಯ್ಯಂಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹೊರಡು ಇಲ್ಲಿಂದ. ಅವ್ರನ್ನ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಮಾತಾಡೋದೇನೇ ಇದ್ರೂ ನಾಳೆ ಮಾತಾಡ್ಕೊ. ನಾಳೆ ನಾಳೆ ಅಂತ ಇದ್ರೆ ಇದು ಸಾಧ್ಯ ಇಲ್ಲ ಭಾರ್ಗವಿ. ಸತ್ಯ ಏನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ನಾನು ಮಾತಾಡಲೇಬೇಕು. ಮಾತಾಡ್ತೀನಿ. ಎಲ್ಲ ವಿಷಯ ಹೇಳೇ ಬಿಡ್ತೀನಿ. ಇದೆಲ್ಲ ಕೇಳಿ ಅದೇನು ತೀರ್ಮಾನ ಮಾಡ್ತಾರೋ ಅಪ್ಪಾಜಿಗೆ ಬಿಟ್ಟಿದ್ದು. ಇಂದಿನ ಮತ್ತೆ ವಾಣಿ ಸತ್ಯನ ಮಾವಯ್ಯನ ಹತ್ರ ಹೇಳೋದಕ್ಕೆ ಹೊರಟಿದ್ಯಲ್ಲ ಸತ್ಯ, ನಿನ್ನನ್ನು ಹೇಗೆ ತಡೀಲಿ ನಾನು? ಸತ್ಯ, ನಿಂದು ಯಾಕೋ ಅತಿ ಆಯ್ತು. ಮೊದಲು ನಡಿ ಇಲ್ಲಿಂದ. ನೀನು ಏನಾದರೂ ಹೇಳು ಭಾರ್ಗವಿ. ಇವತ್ತು ಅಪ್ಪಾಜಿ ಹತ್ರ ಎಲ್ಲ ಹೇಳಿಬಿಡ್ತೀನಿ. ಹೇಳ್ತೀನಿ. ಹೇಳಿದಿರ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಇಲ್ಲೇ ಕೂತ್ಕೋತೀನಿ. ಸತ್ಯ, ಏಳು ಮೇಲೆ. ಅದೇನು ಹೇಳ್ತಾನೋ ಹೇಳಿ ಬಿಡು. ಏನು ಸತ್ಯ ಹೇಳ್ತಾನೋ ಕೇಳ್ಬಿಡೋಣ, ನಮಗೂ ಗೊತ್ತಾಗ್ಲಿ. ಅಶೋಕ್ ಅಂಕಲ್, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೀನು ಮೊದಲಿನ ಥರ ಖುಷಿಯಾಗಿರ್ಬೇಕು ಅಂತಂದ್ರೆ ನಿನಗೆ ಸಿಹಿ ಸಿಗಬೇಕು. ಅವಳನ್ನ ಹುಡ್ಕಣ ಬಾ. ನಾನು ಎಲ್ಲ ಕಡೆ ಹುಡುಕಾಯ್ತು, ಅವಳು ಎಲ್ಲೂ ಸಿಗ್ಲಿಲ್ಲ. ಸಿಹಿ ಎಲ್ಲಿರ್ತಾಳೆ ಅಂತ ನನಗೆ ಗೊತ್ತು. ಬಾ.
ನಿನಗೆ ಸಿಹಿ ಎಲ್ಲಾದ್ರೂ ಕಾಣಿಸ್ತಿದ್ದಾಳ? ಇಲ್ಲ ಅಶೋಕ್ ಅಂಕಲ್. ಸಿಹಿ, ನೀನು ಇಲ್ಲೇ ಇದೆಯಾ ಅಂತ ನಮ್ಗೆ ಗೊತ್ತು. ಪ್ಲೀಸ್ ಬಾ. ನನಗೆ ಗೊತ್ತು ನಿನಗೆ ನಮ್ಮ ಮಾತು ಕೇಳಿಸಿದೆ ಅಂತ. ನೋಡು, ನಿನ್ನ ಅವಶ್ಯಕತೆ ಈ ಮನೆಗೆ ತುಂಬಾ ಇದೆ. ಸುಬ್ಬಿ ನೋಡು, ನೀನ್ ಇಲ್ದೆ ಎಷ್ಟು ಬೇಜಾರಾಗಿದ್ದಾಳೆ ಅಂತ. ನೀನೇ ಅಲ್ವಾ ಇವಳನ್ನ ರಾಮ್ ಸೀತಾ ಮನೆ ಕರ್ಕೊಂಡ್ ಬಂದಿದ್ದು? ಹೀಗೆ ನಡು ದಾರಿಲಿ ಕೈ ಬಿಟ್ಟು ಹೋದ್ರೆ ಸರಿನಾ? ನೀನೇ ಹೇಳು. ನೀನ್ ಇಲ್ದೆ ಸುಬ್ಬಿ ಸಿಹಿ ಆಗಕ್ಕಾಗಲ್ಲ. ಅಲ್ಲಿ ಸೀತಮ್ಮಂಗೆ ಬೇರೆ ಡೌಟ್ ಬಂದಿದೆ. ನಾವು ಇದನ್ನ ಹೀಗೆ ಬಿಟ್ರೆ ಭಾರ್ಗವಿ ಚಿಕ್ಕಿ ಗೆಲ್ತಾರೆ. ಹಾಗಾಗ್ಬಾರ್ದಲ್ವಾ? ಪ್ಲೀಸ್ ನಮ್ಮ ಮುಂದೆ ಬಾ, ಮಾತಾಡು. ಅಶೋಕ್ ಅಂಕಲ್ ಹೇಳ್ತಿರೋದು ನಿಜ. ನೀನ್ ಬಂದ್ರೇನೆ ಎಲ್ಲ ಸರಿ ಹೋಗುತ್ತೆ. ಆ ಭಾರ್ಗವಿ ಆಂಟಿ ನಿನ್ನ ಏನು ಮಾಡಕ್ಕಾಗಲ್ಲ. ನಿನ್ ಜೊತೆ ನಾವಿದೀವಿ. ನಾವು 3 ಜನ ಸೇರಿ ಅವ್ರಿಗೆ ಪಾಠ ಕಲ್ಸೋಣ. ಬಾರೆ. ಸಿಹಿ, ಭಾರ್ಗವಿ ಚಿಕ್ಕಿ ಕಣ್ಣಿಗೆ ಹೇಗೋ ನೀನ್ ಕಾಣಲ್ಲ. ಸೊ ಅವ್ರು ನಿನಗೇನು ಮಾಡಕ್ಕಾಗಲ್ಲ. ಪ್ಲೀಸ್ ಬಾ. ನಾನ್ ನಿನ್ ಜೊತೆ ಮಾತಾಡೋವಾಗ್ಲೂ ನಿನ್ ಕಡೆ ನಾನ್ ನೋಡಲ್ಲ. ರೂಮ್ ಬಾಗ್ಲ ಹಾಕೊಂಡೇ ಮಾತಾಡ್ತೀನಿ. ಅಶೋಕ್ ಅಂಕಲ್ ನನ್ನನ್ ಬಿಟ್ಟು ನೀನ್ ಮನೇಲಿ ಇದೆಯಾ ಅಂತ ಯಾರಿಗೂ ಗೊತ್ತಾಗಲ್ಲ. ಪ್ರಾಮಿಸ್. ಆ ಭಾರ್ಗವಿ ಚಿಕ್ಕಿ ನಿನ್ ಸೀತಮ್ಮಂಗೆ ಏನಾದ್ರು ಮಾಡ್ತಾರೆ ಅಂತ ನಿನಗೆ ಭಯ ಇದ್ರೆ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ನಿನ್ ಸೀತಮ್ಮಂಗೆ ಅವ್ರು ಏನು ಮಾಡಕ್ಕಾಗಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಪ್ಲೀಸ್ ಬಾ. ನಾನಿವತ್ತು ಅಣ್ಣ ಅತ್ತಿಗೆ ಬಗ್ಗೆ ಮಾತಾಡಬೇಕು. ನಿಮಗೆ ಗೊತ್ತಿಲ್ಲದಿರೋ ಒಂದು ಸತ್ಯನ ನಾನು ಇವತ್ತು ನಿಮಗೆ ಹೇಳ್ತೇನೆ. ಇಷ್ಟು ದಿನ ನಾನೊಬ್ಬನೇ ಬೆಂಕಿ ಅಂತ ಈ ಸತ್ಯನ ಹೊಟ್ಟೆಲಿಟ್ಕೊಂಡು ಕೊರಗ್ತಾ ಇದ್ದೆ. ಆದರೆ ಇನ್ನು ತಪ್ಪು ಮಾಡಲ್ಲ ಅಪ್ಪಾಜಿ. ಎಲ್ಲ ಸತ್ಯ ಇವತ್ತು ಹೇಳೇ ಬಿಡ್ತೀನಿ. ಅದೇನು ಹೇಳ್ಬೇಕೋ ಬೇಗ ಹೇಳಿ ಮುಗ್ಸಕ್ಕೆ ಹೇಳಮ್ಮ. ಇಂದ್ರಣ್ಣ ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದ. ನನಗೂ ಅಷ್ಟೇ. ಅವನು ಅಂದರೆ ತುಂಬ ಪ್ರಾಣ. ನಿಮಗೆ ನೆನಪಿದೆ ಅಲ್ವಾ, ಫೋಟೋಗ್ರಫಿ ಅಂದರೆ ನನಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತ. ಆದರೆ ನೀವು ಯಾವಾಗಲೂ ಬಿಸ್ನೆಸ್ ನೋಡ್ಕೋ, ಇದನ್ನೆಲ್ಲ ಬಿಟ್ಟು ಬಿಡು ಅಂತಿದ್ರಿ. ನನಗಾಗೆಲ್ಲ ಬಿಸ್ನೆಸ್ಗೆ ಎಂಟ್ರ್ ಆಗೋಕ್ಕೆ ಇಷ್ಟನೇ ಇರಲಿಲ್ಲ ಅಪ್ಪಾಜಿ. ಆಗ ಇಂದ್ರಣ್ಣನೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನನ್ನ ಫೋಟೋಗ್ರಫಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಒಂದು ಹಂತದಲ್ಲಿ ಅಣ್ಣ ಅದಕ್ಕೇನೆ ನಿಮಗಿಂತ ಜಾಸ್ತಿ ಪ್ರೀತಿ ಮಾಡಿ ನನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ರು. ಅಷ್ಟೊಂದು ಪ್ರೀತಿ ಕೊಡ್ತಿದ್ದ ಅಣ್ಣ ಅತ್ತಿಗೆಗೆ ಗುಳ್ಳೆ ನರಿತರ ಸಾಯಿಸ್ಬಿಟ್ಟಲ್ಲ ಅವ್ರನ್ನ. ಪಾಪಿ. ಇಲ್ಲ ಅಪ್ಪಾಜಿ, ನಾನು ನನ್ನ ಅಣ್ಣ ಅತ್ತಿಗೆನ ಕೊಂದಿಲ್ಲ. ನಿಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಬೇರೆನೇ ಇದೆ. ಅವ್ರನ್ನ ಕೊಂದಿದ್ದು ಬೇರೆ ಯಾರು ಅಲ್ಲ, ಈ ನಿಮ್ಮ. ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ಆ ಕೊಲೆನ ನಾನ್ ಮಾಡಿದ್ದು ಅಂತನಾ? ಈ ಮನೇಲಿ ಏನೇ ಸಮಸ್ಯೆ ಆದ್ರೂ ಎಲ್ಲದಕ್ಕೂ ನನ್ನೇ ಹೊಣೆ ಮಾಡ್ತೀರಾ ಅಲ್ಲ? ಇಂದ್ರ ಮಾವನ್ನ, ವಾಣಿ ಅಕ್ಕನ ನಾನೇ ಕೊಲೆ ಮಾಡಿದ್ದು ಅನ್ನೋ ತರ ಮಾತಾಡ್ತಾ ಇದೀಯಾ? ಅಲ್ಲಿ ಆ ಅಶೋಕ ಸಿಹಿ ಸಾವಿಗೆ ನಾನೇ ಕಾರಣ ಅಂತಾನೆ. ಸಿಹಿ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಭಾರ್ಗವಿ? ನಾನು ಮಾತಾಡ್ತಾ ಇರೋದು ಇಂದ್ರಣ್ಣ ವಾಣಿ ಅತ್ತಿಗೆ ಬಗ್ಗೆ ಮಾತ್ರ. ನೋಡು ಸತ್ಯ, ನೀನೇ ಇಂದ್ರ ಮಾವನ್ನ, ವಾಣಿ ಅಕ್ಕನ ಬೆಟ್ಟದಿಂದ ತಳ್ಳಿದ್ದು ಅಂತ ಎಲ್ರಿಗೂ ಸತ್ಯ ಗೊತ್ತಿದೆ. ಮಾಡೋದನ್ನ ಮಾಡಿ ಈಗ ನನ್ನ ಬಾಯಿ ಮುಚ್ಚಿಸ್ತಾ ಇದೆಯಾ? ಅಲ್ಲಿ ಆ ಅಶೋಕ ಸಮ್ಮರ್ ಕ್ಯಾಂಪ್ ನೆಪದಲ್ಲಿ ಮಕ್ಕಳ ಹತ್ರ ನಾಟಕ ಮಾಡಿಸಿ ಸಿಹಿ ಆಕ್ಸಿಡೆಂಟ್ ಆಗಿದ್ದಕ್ಕೆ ಅವಳ ಸಾವಿಗೆ ನಾನೇ ಕಾರಣ ಅಂತ ಎಲ್ರ ಮುಂದೆ ಹೇಳೋದಕ್ಕೆ ಹೊರಟಿದ್ದ. ಈಗ ನೀನ್ ಸರ್ದಿನ ಎಲ್ಲ ಸೇರ್ಕೊಂಡು ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ಸತ್ಯ?
ಆಕ್ಸಿಡೆಂಟ್ ಆಗಿದ್ದ. ನನ್ನ ಸಿಹಿ ಸತ್ತು ಹೋಗಿದ್ದಾಳ. ಸಿಹಿ ಬಗ್ಗೆ ಯಾಕೆ ಮಾತಾಡ್ತೆ ಭಾರ್ಗವಿ? ನಿನ್ನಿಂದೇನಾದರೂ ಸೀತಂಗೆ ಹೆಚ್ಚು ಕಮ್ಮಿ ಆದರೆ ನಾನಂತೂ ಸುಮ್ಮನೆ ಇರಲ್ಲ. ಸೀತಾ, ಅಮ್ಮ ಸೀತಾ. ಏನಮ್ಮ ಭಾರ್ಗವಿ, ಸ್ವಲ್ಪ ನೋಡ್ಕೊಂಡಲ್ವ ಮಾತಾಡೋದು? ಸೀತಾ ಮೊದಲೇ ಹುಷಾರಿಲ್ಲ, ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಕ್ಷಮಿಸಿ ಮಾವಯ್ಯ, ನಾನು ಬೇಕು ಅಂತ ಇದನ್ನೆಲ್ಲ ಹೇಳಲಿಲ್ಲ. ಆ ಸತ್ಯನೇ ನನ್ನ ಪ್ರಮೋಟ್ ಮಾಡ್ದ. ಅದಕ್ಕೆ ನಾನು ನಿಜವಾಗ್ಲೂ ಸೀತಾ ಅಲ್ಲಿದ್ದು ನನಗೆ ಗೊತ್ತಾಗ್ಲಿಲ್ಲ ಮಾವಯ್ಯ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂದರೆ ಇದೆ. ಏ ಸತ್ಯ, ನಿಮ್ಮ ಅಪ್ಪನ ಹತ್ರ ನನ್ನ ನಿಜಾನ್ ಹೇಳೋದಕ್ಕೆ ಹೊರಟಿದ್ದೆ ಅಲ್ಲ, ಮೊದಲು ಆ ಸೀತನ್ನ ನಾನು ಕೊಟ್ಟಿರೋ ಶಾಕಿಂದ ಹೊರಗಡೆ ಕರ್ಕೊಂಬ. ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಾನು ಮತ್ತೆ ನೀನು ನೋಡ್ತಿರೋ ಇಲ್ವೋ ಅಂತ ಭಯ ಆಗಿತ್ತು. ನೀನ್ ಬಂದಿಯಲ್ಲ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಂಗೂ ಅಷ್ಟೇ. ನಿನ್ನ ಸೀತಮ್ಮನ ಅಪ್ಪನ ಮತ್ತೆ ನೋಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಅಶೋಕ್ ಅಂಕಲ್, ಸಿಹಿನ ನನಗ್ ಸಿಗೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಸುಬ್ಬಿ, ನನ್ನ ಕಡೆ ನಾನು ಆಕಾಶ್ ಅಂಕಲ್ಗೆ ಥ್ಯಾಂಕ್ಸ್ ಹೇಳು. ಅಶೋಕ್ ಅಂಕಲ್, ಸಿಹಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಹೊರಡೋಣವಾ? ನಾನ್ ನಿಮ್ ಜೊತೆ ಮನೆಗೆ ಬರ್ಬೇಕು ಅಂದ್ರೆ ನೀವಿಬ್ರು ನಂಗೆ ಪ್ರಾಮಿಸ್ ಮಾಡ್ಬೇಕು. ಏನಂತ ಪ್ರಾಮಿಸ್ ಮಾಡ್ಬೇಕು ಸಿಹಿ? ಸೀತಮ್ಮನ್ಗೆ ಏನೂ ಆಗದೆ ಇರೋ ತರ ನೋಡ್ಕೊಳ್ತೀರಾ ಅಂತ ಪ್ರಾಮಿಸ್ ಮಾಡಿ. ಅಶೋಕ್ ಅಂಕಲ್, ಸಿಹಿ ಹೇಳ್ತಿದ್ದಾಳೆ ಸೀತಮ್ಮನ್ಗೆ ಏನೂ ಆಗದೆ ಇರೋ ತರ ನಾವಿಬ್ರು ಪ್ರಾಮಿಸ್ ಮಾಡ್ಬೇಕಂತೆ. ಸಿಹಿ, ಖಂಡಿತ ಸೀತಮ್ಮ ಸೇಫ್ ಆಗಿರ್ತಾಳೆ. ಸೀತಮ್ಮಂಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಐ ಪ್ರಾಮಿಸ್. ಸಿಹಿ ಸಿಹಿ ಸಿಹಿ, ಏನಾಯ್ತು? ನನ್ನ ಮಗಳು ಸಿಹಿಯಲ್ಲಿ. ಸಿಹಿ ಇಲ್ಲೇ ಎಲ್ಲೋ ಇರ್ತಾಳೆ ಸೀತಾ, ನೋಡ್ಕೊಂಡ್ ಬರ್ತೀನಿ. ಸಾಕು, ನಿಲ್ಸಿ ನಿಮ್ ನಾಟಕನ. ಇನ್ನು ನನ್ನ ಹತ್ರ ಎಷ್ಟು ಸುಳ್ಳು ಹೇಳ್ತೀರಾ? ನನ್ನ ಮಗಳು ಸಿಹಿ ಬಗ್ಗೆ ನಾನು ಕೇಳ್ತಿದ್ದೀನಿ. ಎಲ್ಲಿದ್ದಾಳು ಅವಳು? ಅವಳಿಗೆ ಆಕ್ಸಿಡೆಂಟ್ ಆಯ್ತು ತಾನೆ? ಆಮೇಲೆ ಏನಾಯ್ತು ಹೇಳಿರಾ? ಎಲ್ಲಿದ್ದಾಳೆ ನನ್ನ ಸಿಹಿ? ಸೀತಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಪ್ರಿಯಾ, ಅಶೋಕ್ ಪಾರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಪ್ರಿಯಾ, ನೀನು ನನ್ನ ಹತ್ರ ಸುಳ್ಳು ಹೇಳಕ್ ಬರ್ಬೇಡ. ನನ್ನ ಮಗಳು ಸಿಹಿ ಇಲ್ಲ. ಸೀತಾ, ನೀನು ತಪ್ಪು ತಿಳ್ಕೊತಾ ಇದೆಯಮ್ಮ. ನಾವು ಮಾತಾಡಿದ್ದೆ ಬೇರೆ, ನೀ ಅನ್ಕೊಂಡಿದ್ದೆ ಬೇರೆ ವಿಷಯ ಅಮ್ಮ. ಪ್ಲೀಸ್, ಎಲ್ಲರೂ ಸುಳ್ಳು ಹೇಳೋದನ್ನ ನಿಲ್ಲಿಸ್ತೀರಾ? ನನ್ನಿಂದ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡ್ತೀರಾ? ಇವತ್ತು ನನ್ನ ಬರ್ಡೇ ದಿನ ಏನ್ ನಡೀತು ಅಂತ ನನಗೆ ನೆನಪಾಗ್ತಿದೆ.
ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಯಿತು, ತಲೆಗೆ ಏಟ್ ಬಿತ್ತು. ರಾಮ್, ಅದಾದ್ಮೇಲೆ ಏನಾಯ್ತು? ನನ್ನ ಮಗಳಿಗೆ ಏನಾಯ್ತು ರಾಮ್? ನೀವೇ ನಿಮ್ಮ ಬಾಯನ್ನದ ಹೇಳಿ ರಾಮ್. ಚಿಕ್ಕಪ್ಪ, ಸೀತಂಗೆ ಏನು ಹೇಳಿದ್ರಿ ನೀವು? ರಮ, ನಾನೇನು ಹೇಳಲಿಲ್ಲ ಕಣ. ಅದು ಭಾರ್ಗವಿ. ರಿಲ್ಯಾಕ್ಸ್, ಸಿಹಿಗೇನು ಆಗಿಲ್ಲ, ಚೆನ್ನಾಗೇ ಇದ್ದಾಳಲ್ಲ. ಸಿಹಿ ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ರಾಮ್, ಹೇಳಿ, ನನ್ನ ಸಿಹಿಯಲ್ಲಿ ಅವಳಿಗೆ ಏನಾಯ್ತು? ಈಗಲೇ ನನಗೆ ನಿಜ ಗೊತ್ತಾಗ್ಬೇಕು. ಹೇಳಿ ರಾಮ್. ಇಲ್ಲ ಸರ್,